ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಎಸ್, ಇಂಡಿಯಾ ಫೈನಲಿ ವಿನ್ ಆಗೈತು. ಗೊತ್ತಿತ್ತು ನನಗೆ, ನಿಮ್ಗೆ ಹೇಳಿ ನಾನು ಪ್ರೀ ವಿಡಿಯೋದಾಗ ಹೇಳಿದೆ ಇಂಡಿಯಾದವ್ರು ಈ ಪಕ್ಕ ಈ ಮ್ಯಾಚ್ ಗೆದ್ದಿರ್ತೆ. ನಾ ಹೇಳ್ದಂಗಾಯ್ತು. ಇದಕ್ಕೆ ಗೊತ್ತಿತ್ತು ನಮ್ಮ ಇಂಡಿಯಾ ಟೀಮ್ ಹೆಂಗೆ ಆಡತ್ತತೆ. ನೀವೆಲ್ಲ 172 ಅಂದ್ರೆ ಒಂದು ನಿಮಿಷ ಆ ಕಡೆ ಈ ಕಡೆ ವಿಚಾರ ಮಾಡಿರ್ಬೋದು. ಕರೆ ನಂದಂತೂ ಗೊತ್ತಿತ್ತು. ನಾವು ಅಲ್ಲ, ನಮ್ಮ ಟೀಮ್ ಎಂತೆಂಥವ್ರ ಮೇಲೆ ಹೆಂಗೆ ನಡೀತೆ ಅತ್ತು ಎಲ್ಲ ಬಿಟ್ಟು ಒಂಥರ ಅಸೋಸಿಯೇಟೆಡ್ ನೇಷನ್ ಇರ್ತದ ಅಂಥವ್ರ ಮೇಲೆ ಬಿಟ್ಟಾರ. ಸಿಕ್ಕಂಗೆ ಹಾಕಿ ಬಡ್ದು ಬಿಟ್ರೆ ಅಂತ ಹೇಳ್ಬೇಕು. ಪಾಕಿಸ್ತಾನ್ ಟೀಮ್ ಅಂತರು ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇವತ್ತಂತರು. ಸೊ ಮ್ಯಾಚ್ನಾಗ ಏನಾಯ್ತು ಮತ್ತು ಮ್ಯಾಚ್ ಪೂರ ಏನಾಯ್ತು ಎಲ್ಲ ವಿಡಿಯೋ ತಕೊಂಡು ಅದಕ್ಕೆ ವಿಡಿಯೋ ನಾವು ಕೊನೆ ನೋಡ್ರಿ. ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಓಕೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್. ಒಬ್ಬೊಬ್ರು ಈ ಪರಿ ಏನೈತಿ ತಾವು ಮನ್ಸಿಗೆ ಬಂದಂಗೆ ಪಿಟಿಷನ್ ಕೊಟ್ರೆ ಅವ್ರದಾರ ನೋಡ್ಬೇಕು. ಒಂದಲ್ಲ ಎರಡಲ್ಲ ಒಬ್ಬ ತೆಲಿಗೆ ಬಂದ ಒಬ್ಬ ಒಂದೊಂಥರ ಹೇಳೋದು. ನಾವು ಹಂಗೆ ಆಡ್ತೀವಿ, ನಾವು ಹಿಂಗೆ ಆಡ್ತೀವಿ, ಶೀಡ ತಿರ್ಸ್ಕೊತೀವಿ. ಅದು ಆಡ್ಲಕ್ಕಾಗಿಲ್ಲ, ಇದಕ್ಕೆ ಮಾತಾಡ್ತೀರಿ ನೀವು. ಇರೋದು ಸೋಲಕ್ಕೆ, ನಾವು ಇದಕ್ಕೆ ಗೆಲ್ಲಕ್ಕೆ. ಸೊ ಅದ ಮಾತು ಹೇಳ್ಬೇಕು. ಆ ಪರಿ ನಮ್ಮ ಇಂಡಿಯಾ ಅಂತ ಡಾಮಿನೇಷನ್ ಅಂತ ಹೇಳ್ಬೇಕು. ಇವತ್ತು ನಮ್ಮ ಸೂರ್ಯಕುಮಾರ್ ಅವರು ಟಾಸ್ ಗೆಲ್ತಾರೆ. ಮತ್ತೆ ಬಂದು ಅಲ್ಲಿ ಕಿಂಬರ್ತಾರೆ ಅಂದ್ರೆ ಟಾಸ್ ನೋ ಹ್ಯಾಂಡ್ ಶೇಕ್. ಮತ್ತೆ ನೀವು ಏನು ಬೇಕಾದ್ರೆ ಮಾಡ್ಕೊಂಡ್ರೆ ಹ್ಯಾಂಡ್ ಶೇಕ್ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ಟಾಸ್ ಅಂದ್ರೆ ಒಂದೈತಿ ಒಂದು ಅದಕ್ಕೆ ಏನಂತಾರ ಟಾಸ್ಕ್ ಅಂದ್ರೆ ಐತಿ. ಒಂದು ಹೆದ್ದು ತೊಗೊಂಡ್ರು ಏನೋ ನಿರ್ಣಯ ತೊಗೊಂಡ್ರು, ಕೈ ಹ್ಯಾಂಡ್ ಶೇಕ್ ಮಾಡಂಗಿಲ್ಲತ್ತೆ. ಅಲ್ಲೇ ಒಂದೇ ಲೆವೆಲ್ ಏನೈತಿ ಅವಕಾಶ ಮಾಡಿದ್ರು. ನೆಕ್ಸ್ಟ್ ಟಾಸ್ ಗೆದ್ದಾದ್ಮೇಲೆ ಫಸ್ಟ್ ಬಾಲಿಂಗ್ ತೊಗೊಂಡ್ರು. ಇದನ್ನು ಸೋಲಿಸಿ ಮತ್ತೊಂದು ಸಲ ಅಸೆ ಮಾಡಿದ್ರು. ಈಗ ಆ ಪರಿ ನೆಕ್ಸ್ಟ್ ಲೆವೆಲ್ ನಮ್ಮ ಇಂಡಿಯಾ ಟೀಮ್ ಇದ್ರೆ ಓಕೆ. ಟಾಸ್ ಗೆದ್ದು ಫಸ್ಟ್ ಬಾಲಿಂಗ್ ತೊಗೋತಾರೆ ನಮ್ಮ ಟೀಮ್ ಇಂಡಿಯಾದವರು. ಅದ್ರೊಳಗೆ ಬಾಲರ್ಸ್ಗಳು ಇವತ್ತಂತರೂ ನಮ್ಗೆ ಅಂಜಿಕೆ ಬಂದಿತ್ತು. ಎದಕ್ಕಾರ ಮೇನ ಹೇಳಲೇ ನಾವು ಇವತ್ತಿನ ವಿಡಿಯೋದ ತ್ರಿಮೂರ್ತಿಗಳಂತೇಳಿ ಅದ್ರೊಳಗೆ ಇವರ ಬಡ್ಸೋತ್ರು. ಬುಮ್ರಾ ಅವ್ರು ಸಿಕ್ಸ್ ಕಾಮ್ ಬಡ್ಸೋತ್ರು, ಮತ್ತು ಕುಲ್ದೀಪ್ ಯಾದವ್ ಬಡ್ಸೋತ್ರು, ಎಲ್ಲರೂ ಬಡ್ಸೋತ್ರ. ಆದ್ರೆ ಔಟ್ ಆಫ್ ದಿ ಸಿಲೆಬಸ್ ಅನ್ನೋ ಏನು ಒಂದು ಮಾತಿತ್ತು, ಅದಕ್ಕೆ ತಕ್ಕಂಗೆ ಶಿವಮ್ ದುಬೆ ಬಂದಿರ್ತ ಹೇಳ್ಬೇಕು. ನೀವು ಒಂದು ಎಕ್ಸಾಮ್ ಒಳಗೆ ನೀವು ಈ ಒಂದು ಕ್ವಶನ್ 2 ಕ್ವಶನ್ ರೆಡಿ ಆಗಿದ್ರೆ ಶಿವಮ್ ದುಬೆನ ಔಟ್ ಆಫ್ ದಿ ಸಿಲೆಬಸ್ ಕ್ವಶನ್ ಬಂದಿರುತ್ತೆ. ಇವರಿಗೆ ಬುಮ್ರಾ ಅವ್ರಿಗೆ ಕುಲ್ದೀಪ್ ಯಾದವ್ ಸೆಟ್ ಆಗಿ ಬಂದ್ರೆ ಇವರು ಶಿವಮ್ ದುಬೆ ಒಂದೆಲ್ಲ ಹಾಳಾಡಿಸ್ಬಿಟ್ರು. ಇವರು ಪಾಕದವ್ರದಂತರು ಪಾಕನ ಬೆಳೆದಿರ್ತ ಹೇಳ್ಬೇಕು. ಆ ಪ್ರೀ ನೆಕ್ಸ್ಟ್ ಶಿವಮ್ ದುಬೆ ಅಂತ ಅವ್ರದಾಗಿಂದ ಈ ಕಡೆ ಅಕ್ಷರ್ ಪಟೇಲ್ ಅವರು ಸ್ವಲ್ಪ ಚಲೋ ಬಲಿ ಹೋಗಿರೋ. ಬರೀ ಅಕ್ಷರ್ ಪಟೇಲ್ ಇತ್ತು. ನಾವು ಯಾರೋ ಕುಲ್ದೀಪ್ ಯಾದವ್ ಒಂದು ಬಾಲಿಂಗ್ ಚಲೋ ಹಾಕಿದ್ರು. ಅದು ಸ್ವಲ್ಪ ಪುಡ್ಸೋದು ಅಷ್ಟೇ ಎಕ್ಸ್ಪೆನ್ಸಿವ್ ಆದರು. ಎಲ್ಲ ಸೇರಿಸಿ ಹಿಂಗೆ ಮಾಡಿ ನನಗೆ ಎಲ್ಲಕ್ಕಿಂತ ನಗು ಬಂದು ಯಾರೋ ನವಾಜನ ವಿಕೆಟು. ಇವ್ರು ರನ್ಔಟ್ ಒಳ್ಳೆ ಏನು ರನ್ಔಟ್ ಓಡಿದ್ಬಿಟ್ಟು ಅಲ್ಲೇ ಈ ಕಡೆ ನೋಡತ್ತ ಪಟ್ಟಿಗೆ ಹೋಗಿದ್ಬಿಟ್ರೆ ನಮ್ಮ ಇವರು ನೆಕ್ಸ್ಟ್ ಲೆವೆಲ್. ರನ್ಔಟ್ ಅಂತೂ ಮೊನ್ನೆ ನಂಬರ್ತು. ನೆಕ್ಸ್ಟ್ ಆ ಕಡೆ ಮಾಡಿ ಎಲ್ಲ ಹಂಗೆ ಮಾಡಿ 171 ಹೊಡಿತಾರೋ. ಅವರೆಲ್ಲ ಅನ್ಕೊಂಡು ನಾವು ಗೆಲ್ಲಿಸ್ಕೋರು 171 ಯಾರು ಹೊಡಿತಾರೆ ನಮ್ಮ ಮುಂದೆ ಅನ್ಕೊಂಡು ಕೂತಿದ್ರೆ ಅಲ್ಲಿ ಕಾಯ್ಕೊಂಡು ಕೂತಿರಿ ನಾವು ಇಬ್ಬರು ಓಪನರ್ಗಳು, ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ. ನಾಯಿ ಹೊಡೆದ್ರು ಒಬ್ಬೊಬ್ರಿಗಂತರು ತಿರುಗಾಡಿ ಹೊಡೆದಾರ. ಒಟ್ಟ ಇಲ್ಲಿ 95ಕ್ಕೆ ಬಂದ ನಮ್ದು 95 ಆಲ್ಮೋಸ್ಟ್ ಒಂದು 95 ಕಾಣಿಸುತ್ತೆ. ಒಂದೇ ವಿಕೆಟ್ ಬಿದ್ದಾಗ ಅಲ್ಲಿ ತಕ ಇಲ್ಲ ನೆಕ್ಸ್ಟ್ ಲೆವೆಲ್ ರಾಪ್ರಿ ಬಡ್ದಾಡಿದ್ರು. ನೀ ಸಿಕ್ಸ್ ಹೊಡಿತೀಯ, ನಾ ಹೊಡಿತೀಯ, ನೀ ಹೊಡಿತೀವಿ. ಇಬ್ಬರು ಸೇರಿಸಿ ಈ ಪರಿ ಹೊಡೆದ್ರು. ನಾಯಿ ಹೊಡೆದ್ರು. ಒಟ್ಟ ಪಾಕದವ್ರಿಗಂತರು ಯಾವ ಬಾಲರ್ಸ್ ನೋಡಿಲ್ಲ, ಬಾಲರ್ ಹೆಸರು ನೋಡಿಲ್ಲ, ಬಾಲರ್ ಮುಖ ನೋಡಿಲ್ಲ, ಬಾಲರ್ ಕೈ ನೋಡಲಿಲ್ಲ, ಏನಂದ್ರೆ ಏನು ನೋಡಿಲ್ಲ. ಶುಭ್ಮನ್ ಗಿಲ್ ಅವ್ರಿಗೆ ಒಬ್ಬೊಬ್ರು ಕ್ವಶನ್ ಕೇಳ್ತಾರೆ. T20 ಟೀಮ್ನಾಗಿ ಟೆಸ್ಟ್ ಪ್ಲೇಯರ್ ಏನು ಮಾಡತ್ತಂತೆ ಅವ್ರಿಗೆ ಉತ್ತರ ಕೊಟ್ಟರು. ಮತ್ತು ಈ ಕುಣಿಲಾಕಾಗಲ್ಲ ನೆಲ ಡೊಂಕತ್ತಾರಲ್ಲ ಹಂಗೆ ಈ ಹ್ಯಾರಿಸ್ ಹೋಗ್ಬೇಕು ಅವ್ನು ನೋಡೇ ಮಾಡ್ಯಾರ ಕಾಣಿಸ್ತದೆ. ಗಾದೆ ಮಾತು ಒಂದು ಬಾಲ್ ಗಿಲಕ್ಕೆ ಬರಲ್ಲ, 101 ಮಾತು ಮಾಡ್ತಾರೆ. ಬ್ರೇಜಿಗೆ ತೆಗಿಲಕ್ಕೆ ಬರುತ್ತೆ ಹ್ಯಾರಿಸ್ ರೋಪ್ ಅಂತರು. ಅದು ಏನೇನು ಮಗ ಈ ಕುಣಿಲಕ್ಕೆ ಆಗ್ಬಾರಕ್ಕೆ ನೆಲ ಡೊಂಕತ್ತೆ ಇವ್ರು ನೋಡೇ ಮಾಡ್ಯಾರ. ಓಕೆ, ಒಂಥರ ಇವ್ರು ನೋಡೇ ಮಾಡೋಕೆ ಕಾಣಿಸ್ತಾರ ಗಾದೆ ಮಾತು. ಹಂಗೆ ಆಡಿದ್ರು ಅವರು. ಗೊತ್ತಿತ್ತು ನನಗೆ ಹಿಂಗೆ ಹಾಕತ್ತಿದ್ದೆ. ನಮ್ಮ ಇಂಡಿಯಾದವ್ರು ಗೆಲ್ತಾರ್ತೆ. ಅದಕ್ಕೆ ಇನ್ನು ಪ್ರಿವ್ಯೂ ಹೊಡೆದಾಗ ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು, ಯಾರು ಗೊತ್ತಾಯಿರ್ತಿ ಗೆದ್ದಾಯ್ತು ಕಡಿಕ. ಹಿಂಗೆ ಗೆಲ್ತಾ ಇರಲಿ ನಮ್ಮ ಇಂಡಿಯಾ ಟೀಮ. ಸಾರಿ, ಪ್ರಿವ್ಯೂ ಹೊಡೆದಾಗ ಬಾಂಗ್ಲಾದವ್ರ ಮೇಲೆ ಫೈನಲ್ ಆಡ್ತಾ ಅಂದೆ ಎಲ್ಲ ತಪ್ಪು ಉಲ್ಟಾ ಪಲ್ಟ ಇದೆ. ಓಕೆ, ಅದನ್ನ ಅಡ್ಜಸ್ಟ್ ಮಾಡ್ಕೊರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಗೆ ಒಂದು ಲೈಕ್ ಮಾಡೋಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.